ನಮ್ಮನೆ ಊಟ. ನಮಸ್ಕಾರ ವೀಕ್ಷಕರೇ. ಇವತ್ತು ಐರನ್, ಕ್ಯಾಲ್ಸಿಯಂ, ವೈಟಮಿನ್ ಮತ್ತು ಪ್ರೋಟೀನ್ ರಿಚ್ ಇರ್ತಕ್ಕಂತಹ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ ಹೇಗೆ ಬಸ್ಸಾಂಬಾರ್ ಮಾಡೋದು ಅಂತ ನೋಡೋಣ. ಮತ್ತು ವೈಟಮಿನ್ ಸಿ ಅಲ್ಲಿ ಆರೆಂಜು ಮತ್ತು ನುಗ್ಗೆ ಸೊಪ್ಪನ್ನು ಎರಡು ಕಂಪೇರ್ ಮಾಡಿದರೆ ಆರೆಂಜಲ್ಲಿ 1 ಭಾಗ ಇದ್ದರೆ ಅದರ 7 ಭಾಗದಷ್ಟು ಜಾಸ್ತಿ ನುಗ್ಗೆ ಸೊಪ್ಪಲ್ಲಿ ಇರುತ್ತಂತೆ. ಸೊ ಹಾಗಾದರೆ ಬನ್ನಿ, ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬೇಳೆನ ಬೇಯಿಸ್ಕೊಳ್ಳೋಣ. ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಒಂದು 5 ರಿಂದ 6 ಕಪ್ಪು ನೀರು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಒಂದು 2-3 ಡ್ರಾಪಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಾಕ್ಕೊಂಡ್ರೆ ಉಪ್ಪು ಬರಲ್ಲ ಅಂತ ಹೇಳ್ತಾರೆ, ಅದಕ್ಕೆ. ನೆಕ್ಸ್ಟ್ ಇದನ್ನು ಈ ರೀತಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 50% ಬೇಳೆ ಬೇಯಿಸ್ಕೊಳ್ಳೋಣ. ಈವನ್ ಪ್ರೆಷರ್ ಕುಕ್ಕು ಮಾಡ್ಬೋದು, ಆದರೆ ತುಂಬ ಬೆಂದರೆ ಚೆನ್ನಾಗಿರಲ್ಲ ಅಂತ ನಾನು ಹೀಗೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ಮಾಡಲಿಕ್ಕೆ ರೆಡಿ ಆಗೋಣ. ಅಷ್ಟರಲ್ಲಿ ಬೇಳೆ ಬೇಯುತ್ತೆ. 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಎಲೆಗಳು ಮತ್ತು ಒಂದು 5 ರಿಂದ 6 ಹಸಿರು ಮೆಣಸಿನಕಾಯಿ. ನೀವು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಇವು ಖಾರ ಇಲ್ಲ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 7 ರಿಂದ 8 ಬೆಳ್ಳುಳ್ಳಿ ಪಾವು. ಈಗ ಇದು ಎಲ್ಲನೂ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಈಗ ಆಲ್ಮೋಸ್ಟ್ ಕೆಂಪಗಾಗಿದೆ. ಇದು ರೆಡಿ ಆಯಿತು. ಈಗ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಮ್ಮಿ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ನಂತರ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಕೂಲ್ ಆಗ್ಲಿಕ್ಕೆ ಬಿಡೋಣ. ನೋಡಿ, ಈಗ ಆಲ್ಮೋಸ್ಟ್ ಬೇಳೆ ಬೆಂದಿದೆ. ಈಗ ನೋಡೋಣ, ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಈಗ ಒಂದು ಬೇಳೆ ತಗೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಅದು ಮ್ಯಾಶ್ ಆಗಬೇಕು, ಅವಾಗ ಬೇಳೆ ಬೆಂದಿದೆ ಅಂತ. ಈಗ ಇದಕ್ಕೆ ನಾನು ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ. ಆಲ್ಮೋಸ್ಟು ನೋಡಿ, ಈ ರೀತಿ ಬಿಗಿಯಾಗಿ ಹಿಡಿದ್ರೆ 3 ಇಡಿ ಆಗಬೇಕು, ಅಷ್ಟು ನುಗ್ಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನೀವು ನೀರು ಹಾಕಬೇಕು ಇದಕ್ಕೆ. ಅಂದರೆ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯವರೆಗೂ ನೀವು ನೀರು ಹಾಕ್ಕೋಬೇಕು. ನೋಡಿ, ನನಗಿನ್ನೂ ಸ್ವಲ್ಪ ನೀರು ಕಮ್ಮಿ ಬರುತ್ತೆ, ಹಾಗಾಗಿ ಒಂದು 2 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಈಗ ಸೊಪ್ಪನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಒಂದು 7 ರಿಂದ 8 ನಿಮಿಷ ಆಗಿದೆ. ಸೊಪ್ಪು ಬೆಂದಿದೆ. ನೋಡಿ, ಈ ರೀತಿ ಇರಬೇಕು. ಬೇಳೆ ತುಂಬಾ ಬೆಂದೋಗಿರಬಾರ್ದು. ಈಗ ಇದನ್ನು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈಗ ಬಸಿಯೋಣ. ಸೊಪ್ಪು ಮತ್ತು ಅದು ಏನು ನೀರಿದೆಯಲ್ಲ ಬೇರೆ ಮಾಡೋಣ. ಬಸಿಲಿಕ್ಕೆ ಈ ರೀತಿ ಒಂದು ಜಾಲ್ರ ಇಟ್ಟಿದ್ದೀನಿ, ಅದರ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ. ನೋಡಿ, ಈಗ ಇದನ್ನು ಈ ರೀತಿ ಬಸಿಯೋಣ. ಮತ್ತು ಈಗ ಸೊಪ್ಪನ್ನು ಸಪ್ರೇಟ್ ಮಾಡಿ ಸೊಪ್ಪನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಸೊಪ್ಪು ತಣ್ಣಗಾಗಲಿಕ್ಕೆ ಈ ರೀತಿ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ ಮೇಲೆ ಹರಡ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಹರಡ್ಕೊಂಡ್ರೆ ಬೇಗ ಕೂಲ್ ಆಗುತ್ತೆ ಮತ್ತು ಹಿಂಡ್ಲಿಕ್ಕೂ ತುಂಬ ಅನುಕೂಲ ಆಗುತ್ತೆ. ನೋಡಿ, ಸೊಪ್ಪೆಲ್ಲ ಆಲ್ಮೋಸ್ಟ್ ಕೂಲ್ ಆಗಿದೆ, ಹಿಂಡ್ಲಿಕ್ಕೆ ಬರುತ್ತೆ. ಈಗ ಈ ಟೈಮಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತುರಿದಿರ್ತಕ್ಕಂತಹ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿದ ನಂತರ ಈ ರೀತಿ 2 ಕೈಯಲ್ಲಿ ಸೊಪ್ಪನ್ನು ತಗೊಂಡು ಏನು ಸೊಪ್ಪಿಂದ ನೀರು ಬಸ್ತಿರೋದಿರುತ್ತಲ್ಲ ಅದಕ್ಕೇನೆ ಈ ರೀತಿ ಹಿಂಡ್ಕೋಬೇಕು. ಆವಾಗ ಒಳ್ಳೆ ಫ್ಲೇವರ್ ಇರ್ತಕ್ಕಂತಹ ಅದು ಜ್ಯೂಸ್ ಸಿಗುತ್ತೆ ನಿಮಗೆ. ತೆಂಗಿನ ತುರಿದು ಮತ್ತು ಸೊಪ್ಪಿಂದೆಲ್ಲ ಅದರಲ್ಲಿ ಜ್ಯೂಸ್ ಇರುತ್ತೆ. ಈ ರೀತಿ ಎಲ್ಲ ಸೊಪ್ಪನ್ನು ಹಿಂಡ್ಕೊಂಡು ಸಪ್ರೇಟ್ ಮಾಡಿ ರೆಡಿ ಇಟ್ಕೊಳ್ಳೋಣ. ನೋಡಿ, ಸೊಪ್ಪೆಲ್ಲ ಈಗ ಹಿಂಡ್ಕೊಂಡಿದ್ದಾಯಿತು, ರೆಡಿ ಆಯಿತು. ಮತ್ತು ಏನು ಕೂಲ್ ಆಗ್ಲಿಕ್ಕೆ ಇಟ್ಟಿದ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿದು, ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಲಿಕ್ಕೆ ಏನು ಸಾಂಬಾರು ಬಸ್ತಿರೋದಿರುತ್ತಲ್ಲ ಅದನ್ನೇ ಹಾಕ್ಕೊಳ್ಳೋಣ ಸ್ವಲ್ಪ. ನೋಡಿ, ಈಗ ಗ್ರೈಂಡ್ ಮಾಡಿದಾಗಿದೆ. ಅದಕ್ಕೆ ನಾವು ಏನು ಸಾಂಬಾರು ಬಸ್ದು ಇಟ್ಟಿರ್ತೀವಲ್ಲ ಸೊಪ್ಪಿಂದು, ಅದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ ಕೇಸ್ ನಿಮಗೆ ಉಪ್ಪು ಹುಳಿ ಏನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೀವು ಹಾಕ್ಕೋಬೋದು. ಮತ್ತು ಖಾರ ಕಮ್ಮಿ ಇದ್ದರೆ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಸೊ ಸಾಂಬಾರು ಒಗ್ಗರಣೆಗೆ ಅದೇ ಬಾಣಲಿ ಯೂಸ್ ಮಾಡ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಮತ್ತು ಒಂದು 2 ರಿಂದ 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕಟ್ ಮಾಡಿ ಸಣ್ಣದಾಗೆ ಹಾಕ್ಕೊಂಡಿದ್ದೀನಿ.
ಜಸ್ಟ್ ಇದು ಟ್ರಾನ್ಸ್ಲೂಸೆಂಟ್ ಹಾಕಬೇಕು ಅಂತ ಏನಿಲ್ಲ, ಸ್ವಲ್ಪ ಕ್ರಂಚಿ ಆಗಿದ್ರೂ ಚೆನ್ನಾಗಿರುತ್ತೆ. ಜಸ್ಟ್ 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ಇದು ರೆಡಿಯಾಗಿದೆ ಒಗ್ಗರಣೆ. ಅದಕ್ಕೆ ಏನು ಸೊಪ್ಪು ಹಿಂಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೊಪ್ಪು ಜಸ್ಟ್ ಬಿಸಿ ಆದರೆ ಸಾಕು. ಜಸ್ಟ್ 1-2 ನಿಮಿಷ ಈ ರೀತಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಬಿಸಿ ಮಾಡಿದರೆ ಸೊಪ್ಪು ರೆಡಿ ಆಗುತ್ತೆ ನೋಡಿ. ಈಗ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಈಗ ಸಾಂಬಾರನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಸಾಂಬಾರು ಒಗ್ಗರಣೆ ಹಾಕಲಿಕ್ಕೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಮತ್ತು 1-2 ಒಣಮೆಣಸಿನ್ಕಾಯಿ ಮತ್ತು ಫ್ರೆಶ್ ಆಗಿರ್ತಕ್ಕಂತಹ ಕರಿಬೇವಿನ ಎಲೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ನಾವು ಸಾಂಬಾರು ಮಿಕ್ಸ್ ಮಾಡ್ಕೊಳ್ಳೋಣ. ಕೇರ್ಫುಲ್ ಸಿಡಿಯುತ್ತೆ ಸಾಂಬಾರು. ಇಲ್ಲಿ 2 ರೀತಿ ಆಪ್ಷನ್ ಇದೆ. ಸಾಂಬಾರು ಕುದಿಸಿದ್ರೆ ಒಂದು ಟೇಸ್ಟ್ ಬರುತ್ತೆ, ಕುದಿಸ್ತಾ ಇದ್ರೇನೂ ಒಂದು ಟೇಸ್ಟ್ ಬರುತ್ತೆ. ನಾನು ಸಾಂಬಾರು ಕುದಿಸ್ಲಿಕ್ಕೆ ಹೋಗಲ್ಲ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ. ಇವಾಗ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ, ನಿಮಗೆ ರುಚಿಯಾಗಿರ್ತಕ್ಕಂತಹ ನುಗ್ಗೆ ಸೊಪ್ಪಿನ ಬಸ್ಸಾರೀಸ್ ರೆಡಿ ಟು ಸರ್ವ್. ನಿಮಗೆ ನನ್ನ ವಿಡಿಯೋಸ್ ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.